ಅಡಿಗೆ ಮನೆಯಲ್ಲಿ ವಸ್ತುಗಳು ಖಾಲಿ ಆದ್ಮೇಲೆ ಅಡಿಗೆ ಮನೆಯಲ್ಲಿ ವಸ್ತುಗಳನ್ನ ತಂದಿಡುತ್ತೆ. ನಾನು ಈ ಸಂಚಿಕೆಯಲ್ಲಿ ಕೆಲವೊಂದು ರಹಸ್ಯ ವಸ್ತುಗಳನ್ನು ಹೇಳ್ಕೊಡ್ತೀನಿ ಅಡಿಗೆ ಮನೆಯಲ್ಲಿ. ಆ ವಸ್ತುಗಳು ಯಾವಾಗ್ಲೂ ಖಾಲಿ ಆಗೋದಕ್ಕೆ ಬಿಡಬಾರ್ದು. ಉಪ್ಪು ಖಾಲಿ ಆದ್ಮೇಲೆ ನೀವು ತಂದು ಹೊಸ ಉಪ್ಪನ್ನ ಡಬ್ಬದಲ್ಲಿ ಹಾಕಿದ್ರೆ ಕಷ್ಟಗಳು ಡಬಲ್ ಆಗುತ್ತೆ. ಅಕ್ಕಿ ಮೇಜರ್ ತಪ್ಪೇನ್ ಮಾಡ್ತೀವಿ ಅಂದ್ರೆ, ಆ ರೈಸ್ ಅಕ್ಕಿ ಏನಿದೆ ಖಾಲಿ ಆದ್ಮೇಲೆ ತಂದ್ರಾಯ್ತು ಅನ್ನೋ ತಾತ್ಸಾರ, ಉದಾಸೀನ ಮನೋಭಾವ ಬೇಡ. ಆತರ ಬೇಡ. ಅಕ್ಕಿ ಇನ್ನೇನು ಒಂದು ಅರ್ಧ ಕೆಜಿ ಇದೆ, 1 ಕೆಜಿ ಇದೆ ಅನ್ನೋಷ್ಟರಲ್ಲಿ ಅದನ್ನ ಫಿಲ್ ಮಾಡಿರ್ಬೇಕು. ಆ ಅಕ್ಕಿಯ ಡಬ್ಬಿ ಏನಿರುತ್ತೆ, ಅಕ್ಕಿಯ ಡಬ್ಬದಲ್ಲಿ ₹1 ಕಾಯಿನ್ ಅಥವಾ ₹2 ಕಾಯಿನ್ ಅನ್ನ ಬಚ್ಚಿಟ್ಟು ಬಿಡಬೇಕು. ಅಕ್ಕಿಯ ಡಬ್ಬದಲ್ಲಿ ₹2 ಕಾಯಿನ್, ₹1 ಕಾಯಿನ್ ಅಕ್ಕಿಯ ಡಬ್ಬದಲ್ಲಿ ಇರುತ್ತೆ. ಅಲ್ಲಿಯವರೆಗೂ ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳಿಗೆ ಕೊರತೆ ಆಗೋದಿಲ್ಲ. ಎಣ್ಣೆ ಖಾಲಿ ಆಗ್ಬಾರ್ದು, ಶನಿ ದೋಷ ಹಿಡ್ಕೊಳ್ಳುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಶನಿವಾರ ಮನೆಗೆ ಎಣ್ಣೆಯನ್ನ ತರಬಾರದು, ಶನಿ ದೋಷ ಹಿಡ್ಕೊಳ್ಳುತ್ತೆ. ಅದೇ ರೀತಿ ಅರಿಶಿಣ, ದಯಮಾಡಿ ಅರಿಶಿಣವನ್ನ ಖಾಲಿಯಾಗೋದಕ್ಕೆ ಬಿಡಬೇಡಿ ವೀಕ್ಷಕರೇ. ಅರಿಶಿಣ ಖಾಲಿ ಆಯ್ತು ಅಂದ್ರೆ ಗುರುಬಲ ಹೋಯ್ತು. ಗುರುಬಲ ಇಲ್ಲ ಅಂದ್ರೆ ಮದುವೆ ಸೆಟ್ ಆಗೋದಿಲ್ಲ, ಸಂತಾನ ಪ್ರಾಪ್ತಿ ಇಲ್ಲ, ಜಾಬ್ ಸಿಗೋದಿಲ್ಲ, 1, 2 ಸಾಕಷ್ಟು ಕಷ್ಟ ಬರುತ್ತೆ. ಅದರ ಜೊತೆಗೆ ಮನೆಯಲ್ಲಿ ನಿಮಗೆ ಸಮೃದ್ಧಿ ಸಂಪತ್ತು ಸದಾ ನೆಲೆಸ್ಬೇಕು ಅಂದ್ರೆ ಬೆಣ್ಣೆ ಅಥವಾ ತುಪ್ಪ ಇದು ಒಂದು ಡಬ್ಬದಲ್ಲಿ ಸದಾ ಇರೋ ತರ ನೋಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿ ಸಮೃದ್ಧಿಯಾಗಿ ಮನೆಯಲ್ಲಿ ವಾಸ ಮಾಡ್ತಾರೆ.